ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್. ಇವತ್ತು ನಾನು ನಿಮಗೆ ಪಾಠ 2 ಕ್ಲಾಸ್ 10th ಪಾಠ 2 ಹಸಿ ಮಸಿ ಕೃಷಿ. ಹಸಿ ಮಸಿ ಕೃಷಿ. ಭಾರತದ ಕೃಷಿ ಪ್ರಧಾನ ರಾಷ್ಟ್ರ. ಭಾರತ ಒಂದು ಕೃಷಿ ಪ್ರಧಾನ ರಾಷ್ಟ್ರವಾಗಿದೆ. ರೈತ ದೇಶದ ಬೆನ್ನೆಲುಬು. ನಮ್ಮ ಬೆನ್ನೆಲುಬು ಯಾರು? ರೈತರು ನಮ್ಮ ದೇಶದ ಬೆನ್ನೆಲುಬು. ಹಳ್ಳಿಗಳ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಎಂದು ಮಹಾತ್ಮ ಗಾಂಧೀಜಿ ಹೇಳುತ್ತಿದ್ದರು. ನಾವು ಹಳ್ಳಿನ ಅಭಿವೃದ್ಧಿ ಮಾಡಿದರೆ ಮಾತ್ರ ದೇಶನ ಅಭಿವೃದ್ಧಿ ಮಾಡಬಹುದು ಅಂತ ಗಾಂಧೀಜಿಯವರು ಹೇಳ್ತಾ ಇದ್ರು. ಆದರೆ ಇಂದು ರೈತರ ಬದುಕು ಸಂಕಷ್ಟದಲ್ಲಿ ಸಿಲುಕಿದೆ. ಅಂದರೆ ಈಗ ರೈತರ ಬದುಕು ತುಂಬಾ ಸಂಕಷ್ಟದಲ್ಲಿ ಸಿಲುಕಿದೆ. ಕನಿಷ್ಠ ಸುಖದ ಬದುಕು ಸಿಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಅಂದರೆ ಅವರಿಗೇನು ಸಿಗಲ್ಲ ಅಂತೇಳಿ, ಬೆಳೆಯಲ್ಲಿ ನಾಶ ಆಗ್ತಾ ಉಂಟು ಅಂತ ಹೇಳ್ಕೊಂಡು ರೈತ ಈಗ ಅವನೇನ್ ಮಾಡ್ತಾನೆ? ಆತ್ಮಹತ್ಯೆ ಮಾಡ್ತಾನೆ. ಅವನ ಗೋಳನ್ನು ಕೇಳುವವರಿಲ್ಲ. ಭಾರತದ ಅಭಿವೃದ್ಧಿಯ ಮೂಲ ಕೃಷಿ ಎಂಬುದು ಮರೆಯಬಾರದು. ಭಾರತದ ಅಭಿವೃದ್ಧಿಗೆ ನಮಗೆ ಮೇನ್ ಆಗಿರೋದೇನೆಂದ್ರೆ, ನಾವು ಕೃಷಿ ಮಾಡಿದರೆ ಮಾತ್ರ ನಮ್ಮ ಜೀವನ ಒಳ್ಳೆಯದಾಗಿ ನಡೆಯುತ್ತೆ. ಭಾರತ ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡರೆ ಕೃಷಿಯನ್ನು ಅವಲಂಬಿಸಿ ಕೈಗಾರಿಕೆಗಳು ಸೊರಗಿ ಹೋಗುತ್ತವೆ ಎಂಬುದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಭಾರತದಲ್ಲಿ ಕೃಷಿ ಮಾಡಿದರೆ ಮಾತ್ರ ಬೇರೆ ಎಲ್ಲ ಕೈಗಾರಿಕೆಗಳು ನಡೆಯಲು ಸಾಧ್ಯ. ದೇಶದ ರಕ್ಷಣೆಯನ್ನು ಸೈನಿಕರ ಪಾತ್ರ ಹಿರಿದಾಗಿದೆ. ವೈರಿಗಳ ದಾಳಿಗೆ ಧೃತಿಗೆಡದೆ ಹಗಲು ರಾತ್ರಿ ಗಡಿ ಕಾಯುವ ಯೋಧನ ಬಗ್ಗೆ ಅಪಾರ ಅಭಿಮಾನವಿರಬೇಕು. ಅದೇ ರೀತಿ ನೆಕ್ಸ್ಟ್ ನಾವು ಯಾರನ್ನ ರೆಸ್ಪೆಕ್ಟ್ ಮಾಡಬೇಕು? ನಮ್ಮ ದೇಶನ ಕಾಯೋ ಸೈನಿಕರನ್ನ. ರಕ್ಷಣೆ ಹಾಗೂ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸದೆ ದೇಶದ ಮುನ್ನಡೆ ಸಾಧ್ಯವಿಲ್ಲ. ಇದೆರಡೂ ಇಲ್ಲದಿದ್ರೆ ದೇಶ ಮುನ್ನಡೆಸಲು ಕಷ್ಟ ಆಗುತ್ತೆ. ಹೀಗಾಗಿ ಅನ್ನ ಹಾಕುವ ರೈತ ಹಾಗೂ ಯೋಧರ ಬದುಕು ಅಸನ್ಮುಖಗೊಳ್ಳಲು ಸರ್ಕಾರಗಳು ಹಾಗೂ ಬುದ್ಧಿಜೀವಿಗಳು ಶ್ರಮಿಸಬೇಕು. ಹೀಗಾಗಿ ಯೋಧರಿಗೆ ಮತ್ತು ರೈತರಿಗೆ ಹೆಲ್ಪ್ ಆಗುವ ಥರ ನಾವು ಏನಾದರೂ ಅವರಿಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಹಿತಿಗಳು ಸಾಹಿತ್ಯ ರಚನೆಯ ಮೂಲಕ ಯೋಧ ಹಾಗೂ ರೈತರ ಆತ್ಮಬಲವನ್ನು ತುಂಬಬೇಕು. ದೇಶದ ರಕ್ಷಣೆ ಹಾಗೂ ಅಭಿವೃದ್ಧಿಯು ಯೋಧ, ರೈತ, ಸಾಹಿತಿ ಈ ಮೂವರಲ್ಲಿ ಎಂಬುದು ಈ ಕಲೆಯನ್ನು ಬಿಂಬಿಸುತ್ತದೆ. ಅಂದರೆ ದೇಶದ ಅಭಿವೃದ್ಧಿಗೆ ಯಾರ್ಯಾರು? ಸಾಹಿತಿಗಾರನೂ ಬೇಕು, ರೈತನೂ ಬೇಕು, ಯೋಧನೂ ಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿ ಉತ್ತರವನ್ನು ನೀಡಬಹುದು. ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ. ದೊಡ್ಡ ದೊಡ್ಡ ಅಣೆಕಟ್ಟುಗಳು ನಿರ್ಮಾಣವೇ ಜನರ ಉದ್ಧಾರದ ದಾರಿ. ಓಕೆ, ವೈಜ್ಞಾನಿಕವಾಗಿ ನಾವು ಕಾರ್ಖಾನೆ ಕಟ್ಟಿದ್ರು, ಏನನ್ನು ಕಟ್ಟಿದ್ರು ಅದರಿಂದ ದುಡ್ಡು ಬರುತ್ತೆ. ಆದರೆ ನಮಗೆ ತುಂಬ ಇಂಪಾರ್ಟೆಂಟ್ ಇರೋದು ಏನು? ಅನ್ನ. ರೈತ ಉಳಿಮೆ ಮಾಡಲಿಲ್ಲ ಅಂತ ಹೇಳಿದರೆ ನಮಗೇನು ಸಿಗೋದಿಲ್ಲ. ವಿದ್ಯುತ್ ಉತ್ಪಾದನೆ ಇವಕ್ಕೆಲ್ಲ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ಅಂದರೆ ನಮಗೆ ವಿದ್ಯುತ್ ಈಗಿನ ಕಾಲದಲ್ಲಿ ಅದು ಕೂಡ ಉತ್ಪಾದನೆ ತುಂಬ ಇಂಪಾರ್ಟೆಂಟ್. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ನಮ್ಮ ಹಿರಿಯರು ಏನು ಹೇಳ್ತಾ ಇದ್ರು ಅಂತೇಳಿ ಅವ್ರ ಬಗ್ಗೆನೂ ನಾವು ಸ್ವಲ್ಪ ಗಮನ ಹರಿಸಬೇಕು. ದೇಶದ ಪ್ರಗತಿ, ಜನರ ಉದ್ಧಾರ ಹಸಿ ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಾರೆ. ಹೀಗೆಂದರೇನು? ಹಸಿ ಎಂದರೆ ಯುದ್ಧ ಮಾಡಲಿಕ್ಕೆ ಯಾರು ಬೇಕು? ಸೈನಿಕ ಬೇಕು. ಸೈನಿಕ ಬಲ ಇದ್ದಾಗ ದೇಶದ ರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಅಂದರೆ ದೇಶ ರಕ್ಷಣೆಗೆ ಏನು ಬೇಕು? ಸೈನಿಕರು ಬೇಕು. ಸೈನಿಕರು ಇಲ್ಲ ಅಂತ ಹೇಳಿದರೆ ಬೇರೆ ದೇಶದವರು ಈಸಿಲಿ ನಮ್ಮ ದೇಶದೊಳಗೆ ಬಂದು ಅವರ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡಬಹುದು. ನಮ್ಮ ದೇಶ ಆದುದರಿಂದ ಈ ದೇಶಕ್ಕೆ ರಕ್ಷಣೆ ಮಾಡುವವ ಸೈನಿಕ. ಅವರು ಪ್ರಬಲರಾಗಿದ್ದರೆ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಒಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ನಮ್ಮ ರಕ್ಷಣಾ ಪಡೆ ಏನಾಗಿರಬೇಕು? ತುಂಬ ಪ್ರಬಲವಾಗಿರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ.
ಎನ್ನುವರು. ಅದು ಅದು ಕಾರಣವೋ ಏನೋ ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗುವುದನ್ನು ನೋಡಬಹುದು. ಅಂದರೆ ನಮ್ಮ ಬಜೆಟ್ ವರ್ಷ ಬಜೆಟ್ ಆಗುವಾಗ ರಕ್ಷಣಾ ಇಲಾಖೆಗೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ರಕ್ಷಣೆಗಿಂತ ಮುಖ್ಯವಾದದ್ದು ಮಸಿ ಅಂದರೆ ಶಿಕ್ಷಣ. ಶಿಕ್ಷಣ ಕೂಡ ತುಂಬ ಇಂಪಾರ್ಟೆಂಟ್. ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ. ಪೆನ್ನು ಖಡ್ಗಕ್ಕಿಂತ ಅರಿತ. ಅಂದರೆ ಮೊದಲಿನಾಗೆ ಗಾದೆ ಮಾತುಂಟು, ಪೆನ್ ಅನ್ನೋದು, ಶಿಕ್ಷಣ ಅನ್ನೋದು ಖಡ್ಗ ಅಂದರೆ ಕತ್ತಿಗಿಂತ ತುಂಬ ಹರಿತವಾದದ್ದು. ಯಾರು ತುಂಬ ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೋ ಅವರನ್ನು ಯಾರು ಬಗ್ಸಕ್ಕೆ ಆಗಲ್ಲ ಅಂತ ಈ ಮಾತಿನ ಅರ್ಥ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದದ್ದು, ಅಂದರೆ ಬರವಣಿಗೆ ಅಷ್ಟೊಂದು ಇಂಪಾರ್ಟೆಂಟ್. ಪತ್ರಿಕೆಯ ಒಂದು ಲೇಖನ, ಕಾದಂಬರಿಯ ಕತೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಪತ್ರಿಕೆಯ ಒಂದು ಲೇಖನ ಆಗಿರ್ಬೋದು, ಕಾದಂಬರಿಯ ಒಂದು ಕವನ ಆಗಿರ್ಬೋದು, ಎಷ್ಟೋ ಜನರ ಬದುಕನ್ನೋದು ಬದಲಾಯಿಸುತ್ತೆ. ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು. ಒಂದು ಸರ್ಕಾರವನ್ನು ಉರುಳಿಸಿ ಇನ್ನೊಂದು ಸರ್ಕಾರವನ್ನು ತರಬಹುದು. ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದದ್ದು. ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಆ ಸಾಹಿತ್ಯದ ಸತ್ವದಿಂದಾಗಿ. ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಾದಷ್ಟು ಸಮಾಜ ಪ್ರಗತಿ ಮೆಟ್ಟಿಲು ತುಳಿಯಲು ಸಾಧ್ಯ. ಬಸವಾದಿ ಶಿವಶರಣರ ವಚನಗಳು, ದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆಯವರಂತಹ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮವನ್ನು ಬೀರಲು ಅಲ್ಲಿರುವ ಸತ್ವವೇ ಕಾರಣ. ಅಂದರೆ ಅವ್ರು ಏನೆಲ್ಲ ಬರೆದಿದ್ದಾರೆ ಅದು ನಮ್ಮ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಅವರು ಕವನವನ್ನು ಬರೀತಾರೆ. ಜೀವನದ ಲೈಫಲ್ಲಿ ಹೇಗಿರಬೇಕು, ಏನು ಮಾಡಬೇಕು ಅನ್ನೋದು. ಅಂದರೆ ಬರವಣಿಗೆ ಅಂದರೆ ಎಜುಕೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಗಮನಿಸಿದ ಹಿರಿಯರು ದೇಶದ ಅಭಿವೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದಾರೆ. ಅದರಲ್ಲಿ ಅಂತ ಉತ್ಪ್ರೇಕ್ಷೆ ಇದೆ ಎಂದೆನಿಸದು. ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ. ಇದು ಎರಡಕ್ಕಿಂತ ಮಹತ್ವವಾದದ್ದು ಯಾವುದು? ಕೃಷಿ. ಯಾಕಂದ್ರೆ ರೈತರು ನಮ್ಮ ಬೆನ್ನೆಲುಬು. ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು. ಒಕ್ಕಲಿಗ ಒಕ್ಕಿದರೆ ಜಗವೆಲ್ಲ ಬಿಕ್ಕುವುದು ಎನ್ನುವ ಮಾತಿದೆ. ಅಂದರೆ ಕೃಷಿಕರನೇನಾದರೂ ಸತ್ಯಾಗ್ರಹ ಮಾಡಿ 1 ವರ್ಷ ನಾವು ಭೂಮಿಯನ್ನು ಉಳುವುದಿಲ್ಲ, ಯಾವ ಬೆಳೆಯನ್ನು ತೆಗೆಯುವುದಿಲ್ಲ ಎನ್ನುವ ತೀರ್ಮಾನ ಮಾಡಿದರೆ ಏನು ಗತಿ, ಏನಾಗುತ್ತೆ? ರೈತ ನಾನು 1 ವರ್ಷ, ಈ ದೇಶದ ಎಲ್ಲ ರೈತರು ನಾನು 1 ವರ್ಷ ನಾನೇನು ಮಾಡಲ್ಲ ಅಂತೇಳಿ ಸತ್ಯಾಗ್ರಹ ಮಾಡಿದರೆ ಏನಾಗುತ್ತೆ? ನಮಗೆ ಅನ್ನ ಸಿಗಲ್ಲ, ಅಕ್ಕಿ ಸಿಗಲ್ಲ, ತರಕಾರಿ ಸಿಗಲ್ಲ, ಏನೂ ಸಿಗಲ್ಲ. ಅಂದರೆ ಖಾಲಿ ದುಡ್ಡಷ್ಟೇ ಇದ್ರೆ ಸಾಕಾಗಲ್ಲ. ನಾವು ಕೃಷಿ ಕೂಡ ನಮ್ಮ ಬದುಕಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎನ್ನುವ ತೀರ್ಮಾನ. ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವೇ ಇಲ್ಲ. ಯಾಕಂದರೆ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗುತ್ತೆ. ಅಷ್ಟು ಹಣ ಕೊಟ್ಟು ತಗೊಳ್ಳುವ ಅಷ್ಟು ನಮ್ಮ ಇಂಡಿಯಾದಲ್ಲಿ ಅಷ್ಟು ಶ್ರೀಮಂತರು ಕೂಡ ಇಲ್ಲ. ಶ್ರೀಮಂತರು ಓಕೆ, ಹೊರಗಿಂದ ತಗೊಂಡು ಬರ್ಬೋದು. ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೆಟೊ ತಯಾರಿಸಲು, ಅಕ್ಕಿ ಪಡೆಯಲು, ರಾಗಿ ಬೆಳೆಯಲು ಸಾಧ್ಯವಿಲ್ಲ. ಇವಕ್ಕೆಲ್ಲ ಭೂಮಿಯೇ ಬೇಕು. ರೈತನ ಬೆವರು ಭೂಮಿಗೆ ಸುರಿಯಬೇಕು. ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಿಗೆ ಮೇಟಿ ವಿದ್ಯೆಯೇ ಮೇಲು. ಮೇಟಿಂ ರಾಟಿ ನಡೆದುದೆಲ್ಲ ದೇಶದಾಟವೇ ಕೆಡಗುಂ ಎನ್ನುವುದು ಗಮನಾರ್ಹ. ಹೌದು, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂದರೆ ವ್ಯವಸಾಯವೇ ಮೇಲು. ಈ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು. ಆದರೆ ಇಂದು ಇಂಥ ಕೃಷಿಕರ ಗತಿ ಏನಾಗಿದೆ? ಅವರನ್ನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು. ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ, ಉತ್ತಮ ಬೀಜ ಸಿಗುವುದಿಲ್ಲ, ಭೂಮಿ ಬರಡಾಗುತ್ತಿದೆ, ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯು ವಿರುದ್ಧವೂ ಹೋರಾಟ ನಡೆಸುತ್ತಿದೆ. ನಮ್ಮ ದೇಶದ ರಾಜಕಾರಣಿಗಳು, ಅಧಿಕಾರಿಗಳು ಬಂಡವಾಳ
ಶಾಹಿಗಳು, ವ್ಯಾಪಾರಸ್ಥರು, ಸಾಹಿತಿಗಳು, ಸಂಶೋಧಕರು, ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರು ಬದುಕುವುದು ಕೃಷಿಕರನ್ನು ಅವಲಂಬಿಸಿ. ಎಲ್ಲರೂ ಕೃಷಿಕರನ್ನು ಅವಲಂಬಿಸಿ ಬದುಕ್ತಾರೆ. ಅಂದರೆ ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಬಂಡವಾಳ ಹಣ ಹಾಕುವವರಾಗಿರ್ಬೋದು, ವ್ಯಾಪಾರಸ್ಥರಾಗಿರ್ಬೋದು, ಸಾಹಿತಿಗಳು, ಸಂಶೋಧಕರು ಎಲ್ಲರೂ ಕೃಷಿಯನ್ನು ಅವಲಂಬಿಸಿರಬೇಕಾಗುತ್ತೆ. ವಿಜ್ಞಾನಿಗಳು ಹೀಗೆ ಪ್ರತಿಯೊಬ್ಬರ ಬದುಕುತ್ತಿರುವುದನ್ನು ಕೃಷಿಕರ ಅವಲಂಬನೆ. ಆದರೆ ಅವರೆಲ್ಲರೂ ಕೃಷಿಕರನ್ನು ಉಪೇಕ್ಷೆ ಮಾಡುತ್ತಲೇ ಬಂದಿದ್ದಾರೆ. ಅಂದರೆ ಕೃಷಿಕರಂದ್ರೆ ಅವರಿಗೆ ಏನೋ ಒಂಥರ ಅಸಡ್ಡೆ. ಮೇಲಾಗಿ ಇವರಲ್ಲಿ ಬಹುತೇಕ ಜನರು ಬಂದಿರುವುದು ಕೃಷಿಕರ ಕುಟುಂಬದಿಂದಲೇ. ನಿಜ ಸಂಗಾತಿ ಹೇಳಬೇಕೆಂದರೆ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ. ಅಂದರೆ ರೈತ ಅಂದರೆ ತುಂಬ ಕಷ್ಟಪಡ್ತಾನೆ. ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ. ಅವರಿಗೆ ಎಷ್ಟು ತೊಂದರೆ ಅಂತೇಳಿದರೆ ಅದನ್ನು ಅನುಭವಿಸುವವರು ಬೇರೊಬ್ಬರು ಯಾರೂ ಇಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬದಲಾವಣೆಗಳನ್ನು ಎದುರಿಸುತ್ತಿದ್ದಾರೆ, ಬವಣೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಅಭಾವ ಆಗ್ತದೆ, ಇಲ್ಲವೇ ಅತಿವೃಷ್ಟಿ, ಭೂಮಿ ಬರಡಾಗುವುದು, ಮಳೆ ಜಾಸ್ತಿ ಬರೋದು, ಕಳಪೆ ಬೀಜಗಳ ವಿತರಣೆ ಇತ್ಯಾದಿ. ಹೀಗಾಗಿ ಈ ಬದುಕೆ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದಿದ್ದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂದರೆ ಈ ಲೈಫನ್ನು ನಾವು ನಡೆಸೋದು ತುಂಬ ಕಷ್ಟಕರ ಅಂತ ಹೇಳ್ಕೊಂಡು ರೈತರ ಗಮನದಲ್ಲಿ ಬಂದರೆ ಅದರಲ್ಲಿ ತಪ್ಪೇನೂ ಇಲ್ಲ. ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾರೆ. ರೈತರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ, ಬದಲಾಗಿ ಎಲ್ಲರಿಂದಲೂ ಮೋಸ ವಂಚನೆಗೆ ಒಳಗಾಗುತ್ತಿದ್ದಾರೆ. ಅಂದರೆ ರೈತರೇನು ಮಾಡ್ತಾರೆ, ಅವರಾಗಿ ಯಾರಿಗೂ ಮೋಸ ಮಾಡಲ್ಲ, ಅವರನ್ನೇ ಜನಗಳು ಮೋಸ ಮಾಡ್ತಾರೆ. ಇಂಥ ಕೃಷಿಕರಿಗೆ ಬೇಕಾದ ಸತ್ವವನ್ನು ಸಾಹಿತ್ಯದ ಮೂಲವಾದರೂ ತುಂಬುವ ಕಾರ್ಯವನ್ನು ನಮ್ಮ ಸಾಹಿತಿಗಳು ಮಾಡಿದರೆ ಅವರು ಕೃತಜ್ಞರಾಗುವರು. ಅಂದರೆ ರೈತರಿಗೆ ನಾವು ಹೆಲ್ಪ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.